ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಈ ಒಂದು ವ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲ ತಾಯಂದಿರಿಗೂ ಕೂಡ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಸಂಡೇ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ಮಿನಿ ವ್ಲಾಗ್ ಮಧ್ಯಾಹ್ನದ್ದು ಅಂತ. ಸೊ ಬೆಳಗ್ಗೆ ನಮ್ಮ ಮನೇಲೇ ಒಂದು ಪರಂಗಿ ಹಣ್ಣು ಮರ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಹಣ್ಣುಗಳು ಮಾತ್ರ. ಸೊ ಅದಕ್ಕೆ ಬೆಳಗ್ಗೆ ಅದನ್ನು ಕಟ್ ಮಾಡಿದ್ದೆ. ಸೊ ಬೆಳಗ್ಗೆನೇ ಅದನ್ನು ತಿಂದ್ವಿ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ತಿಂಡಿ ಬ್ರೇಕ್ಫಾಸ್ಟ್ ಏನೇನೋ ಆಯಿತು. ಎಲ್ಲ ಆದಮೇಲೆ ನೋಡಿ ನಾನು ನನ್ನ ಪಾಪು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ಇವತ್ತು ಮದರ್ಸ್ ಡೇ ಅಂತ ಅದೊಂದು ಸ್ಪೆಷಲ್ ಒಂದು ಅಂತ ಅನ್ಕೋಬೋದು. ಬಟ್ ತುಂಬ ನಾನು ಏನು ಆರ್ಟಿಫಿಷಿಯಲ್ ಆಗಂತೂ ಸೆಲೆಬ್ರೇಟ್ ಮಾಡೋಕ್ಕೋಗಲ್ಲ. ಇದೇನೇ ಇದ್ರೂ ಒಂದು ಎಮೋಷನ್ಸ್ಗೆ ಸಂಬಂಧಪಟ್ಟಿದ್ದಲ್ವ, ಅದಕ್ಕೋಸ್ಕರನೇ. ಸೊ ಅದಾದಮೇಲೆ ಅವಳಿಗೆ ತಲೆಗೆ ಎಣ್ಣೆ ಹಾಕ್ಕೊಡ್ತಾಯಿದ್ದೆ. ಸಂಡೇ ಬಂದರೆ ಅಥವಾ ನಾನು ಫ್ರೀ ಇದ್ದಾಗೆಲ್ಲ ಮನೇಲಿದ್ದಾಗೆಲ್ಲ ತಿಂಡಿ ಆದ ತಕ್ಷಣವೇ ಅವಳಿಗೆ ಸ್ವಲ್ಪ ತಲೆ ಬಾಚೋದಿರ್ಬೋದು ಅಥವಾ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿ ಮಲಗಿಸೋದು. ಸೊ ಈ ಥರ ಒಂದು ನಾನು ಮೊದಲಿಂದ ರೂಢಿಸ್ಕೊಂಬಂದಿರೋದು. ಸೊ ಅದಾದಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ. ಸೊ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಸೊ ಚಿಕನ್ ಏನಿರುತ್ತಂದರೆ ಮಿನಿಮಮ್ 2 ರೆಸಿಪಿ ಮಾಡಲೇಬೇಕಲ್ವ ಜೊತೆಗೇನಾದ್ರೂ. ಸೊ ಇದು ನಾನು ಸ್ವಲ್ಪ ಹೊಸದಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ರೆಸಿಪಿ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡಿದೆ. ಅದೇನು ಅಂತ ಹೇಳ್ತೀನಿ. ಸೊ ನೋಡಿ, ಲಾಸ್ಟಲ್ಲಿ ತುಪ್ಪ ಹಾಕಿದ್ರೆ ಇದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಐಟಮ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ಲಾಸ್ಟಲ್ಲೆಲ್ಲ ಆದಮೇಲೆ ಒಂದು ಸರಿ ತುಪ್ಪ ಹಾಕಿ ಮಿಕ್ಸ್ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ಚಿಕನ್ ಬಿರಿಯಾನಿ. ನೋಡಿ, ಅಂದರೆ ಚಿಕನ್ ಜೊತೆಗೆ ಏನಾದರೂ ಒಂದು ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂತಾರೆ. ಬಟ್ ಒಂದೊಂದು ಸರಿ ನಾವು ಬಿರಿಯಾನಿ ಮಾಡಿದ್ರೆ ಯಾವ ಗ್ರೇವಿನೂ ಬೇಡ, ಅಷ್ಟು ಚೆನ್ನಾಗಾಗ್ಬಿಡುತ್ತೆ ಟೇಸ್ಟು. ಸೊ ಆದರೂ ಕೂಡ ಸುಮ್ಮನೆ ಹಂಗೆ ಲೈಟಾಗಿ ಸ್ವಲ್ಪ ಮಾಡಿದಷ್ಟೇ, ಇನ್ನೇನು ಕಡಿಮೆ ಜನ ಅಲ್ವಾ ಅಂತ ಅಂದ್ಬಿಟ್ಟು. ಸೊ ಇದು ಜಸ್ಟ್ ಒಂದು ಗ್ರೇವಿ ಥರ ಇರಲಿ ಅಂತ ಅಂದ್ಬಿಟ್ಟು ಜಸ್ಟ್ ಹಾಗೆ ಮಾಡಿದಷ್ಟೇ. ಸೊ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಕಾಂಬಿನೇಷನು. ಇದಕ್ಕಿಂತ ಒಂದು ಸ್ಪೆಷಲ್ ಐಟಮ್ ಏನು ಅಂತಂದರೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡಿದೆ. ಅದಕ್ಕೋಸ್ಕರನೇ ತಂದೂರಿ ಐಟಮ್ಸ್ಗಳು ನಾವು ಆ್ಯಸ್ ಯೂಶ್ವಲ್ ನೋಡ್ತೀವಲ್ಲ, ನನಗೆ ಹೊರಗಡೆ ತಂದೂರಿ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಏನಕ್ಕೆ ಅಂದರೆ ಅದು ಚಿಕನ್ ತಿಂದಾಗ ಸ್ವಲ್ಪ ಡ್ರೈ ಥರ ಅನ್ನಿಸ್ಬಿಡುತ್ತೆ, ಜ್ಯೂಸಿ ಥರ ಇರೋಲ್ಲ. ಸೊ ಅದಕ್ಕೋಸ್ಕರ ನನಗೆ ತಂದೂರಿ ತೊಗೊಂಡ್ರೆ ನಮ್ಮ ಮನೆಯವ್ರು ಮಾತ್ರ ತೊಗೋತಾರೆ, ನಾನು ತಂದೂರಿನ ಇಷ್ಟಪಡೋಕ್ಕೆ ಹೋಗೋಲ್ಲ. ಸೊ ಆದರೆ ಇವತ್ತು ಮನೇಲೇನು ಸ್ವಲ್ಪ ತಂದೂರಿಲೇ ಶಾಲು ಫ್ರೈ ಥರ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಅದು ಹೊಸ ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ನಾನೇನು ಅದನ್ನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಟ್ ಎಷ್ಟು ಚೆನ್ನಾಗಾಯಿತು ಅಂತಂದರೆ ಶಾಲು ಫ್ರೈ. ತಂದೂರಿ ಮಸಾಲೆ ಮಾಮೂಲಿ ಆ್ಯಸ್ ಯೂಶ್ವಲ್ ಏನು ಹಾಕ್ತೀವಿ, ತಂದೂರಿ ಪೌಡ್ರ್ ಇರ್ಬೋದು, ಚಿಲ್ಲಿ ಪೌಡರು, ಅರಿಶಿನ, ಉಪ್ಪು, ಮೊಸರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಬರೀ ಇಂಥದ್ದೇನೆ. ಇನ್ನೊಂದು ಸರಿ ಅದನ್ನು ಮಾಡಿಬಿಟ್ಟು ಫುಲ್ ವೀಡಿಯೋ ಹಾಕ್ತೀನಿ. ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಶಾಲು ಫ್ರೈ ಅಂತಂದರೆ ಫುಲ್ ಜ್ಯೂಸಿ ಥರನೇ ಆಗಿತ್ತು. ಯಾವುದೇ ಕಾರಣಕ್ಕೂ ಇದು ತಂದೂರಿ ಅಥವಾ ಡ್ರೈ ಆಗಿದೆ ಅಂತ ಅನ್ನಂಗೆ ಇಲ್ಲ. ಯಾಕೆಂದರೆ ಕಬಾಬ್ ಮಾಡಿದ್ರೆ ಡೀಪ್ ಆಯಿಲ್ ಫ್ರೈ ಆಗುತ್ತೆ ಅಂತ ಎದುರ್ಕೋಬೋದು. ಇದರಲ್ಲಿ ಏನಿಲ್ಲ, ಕಡಿಮೆ ಅಲ್ವಾ, ಎಣ್ಣೆನೂ ಕಡಿಮೆನೇ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಾಗಿತ್ತು. ಈ ರೆಸಿಪಿನ ನಾನು ಇನ್ನೊಂದು ಸರಿ ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತು ಜಸ್ಟ್ ಅದ್ರ ಜೊತೆಗೆ ಒಂದು ಕಾಂಬಿನೇಷನ್ ಅಂತ ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ. ಒಂದು ಲೆಗ್ ಪೀಸ್ ಅಥವಾ ಒಂದು 2 ಪೀಸ್ ಹಾಕ್ಬಿಟ್ಟು ಸುಮ್ಮನೆ ಒಂದು 3 ಪೀಸಲ್ಲಿ ಟ್ರೈ ಮಾಡಿದೆ. ಬಟ್ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಆ್ಯಸ್ ಯೂಶ್ವಲ್ ಇದು ಕಬಾಬ್ ಥರನೂ, ಅಂದರೆ ನಾವು ರೆಗ್ಯುಲರಾಗಿ ಮಾಡ್ತೀವಲ್ಲ ಕಬಾಬ್, ಆ ಥರನೂ ಇರಲಿಲ್ಲ. ಅಥವಾ ನಾರ್ಮಲ್ ಈ ಕಡೆ ಗ್ರೇವಿ ಆ ಥರನೂ ಅಥವಾ ಫುಲ್ ಡ್ರೈ ಥರನೂ ಇರಲಿಲ್ಲ. ಸೊ ಇದೊಂಥರ ನಾರ್ಮಲಾಗಿ, ಅದಕ್ಕೇನಲ್ವ ಶಾಲೋ ಫ್ರೈ ಅಂತ ಅಂದರೆ ಅದ್ರ ಹೆಸ್ರಿಗೆ ತಕ್ಕಂತೆ ಇತ್ತು ಅಂತ ಹೇಳ್ಬೋದು. ಸೊ ಇದಾಗಿತ್ತು ಸಂಡೇ ಸ್ಪೆಷಲ್ ಮಿನಿ ವ್ಲಾಗ್ ಅಂತ ಹೇಳ್ಬೋದು. ಮತ್ತೊಮ್ಮೆ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗನ್ನು ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.